ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಮತ್ತೊಂದು ಮಹಾ ಎಡವಟ್ಟು. ಇದು ಬೇಕಾಗಿತ್ತ ರಾಹುಲ್ ಗಾಂಧಿ ಅವರಿಗೆ? ಈಗ ಬಿಜೆಪಿ ಓಪನ್ ಚಾಲೆಂಜ್ ಹಾಕಿದೆ ಮತ್ತು 4 ದಶಕಗಳ ಹಿಂದಿನ ಘಟನೆಯನ್ನ ಎಲ್ಲ ಡಾಕ್ಯುಮೆಂಟೆಡ್, ಸುಮ್ಮನೆ ಆರೋಪ ಇರೋದಲ್ಲ, ಡಾಕ್ಯುಮೆಂಟೆಡ್ ಘಟನೆಗಳನ್ನ ರೀಕಾಲ್ ಮಾಡಿ ರಾಹುಲ್ ಗಾಂಧಿ ಅವರೇ ಇದೆಲ್ಲ ಮರ್ತು ಹೋಗ್ಬಿಡ್ತಾ ನಿಮಗೆ ಅಂತ ಚಾಟಿ ಬೀಸಿದ್ದು ಓಪನ್ ಚಾಲೆಂಜ್ ಹಾಕಿದೆ. ಭಾರತಕ್ಕೆ ಬನ್ನಿ, ನೀವು ಈಗ ಈ ಕೆಲಸವನ್ನ ಭಾರತದ ನೆಲದಲ್ಲಿ ಮಾಡುವಂತ, ನಮ್ಮ ಮಣ್ಣಲ್ಲಿ ನಿಂತು ಮಾಡೋ ತಾಕತ್ತಿದ್ಯಾ ನಿಮಗೆ? ಈಗ ವಾಪಸ್ ಬರ್ತಿರಲ್ಲ ಇಂಡಿಯಾಗೆ ನಾಡಿದ್ದು, ಬಂದು ಇದೇ ಕೆಲಸವನ್ನ ನಮ್ಮ ದೇಶದ ಮಣ್ಣಲ್ಲಿ ನಿಂತು ಒಂದು ಸಲ ನಿಮ್ಗೆ ಧೈರ್ಯ ಇದ್ರೆ ಮಾಡಿ ತೋರಿಸ್ಬಿಡಿ ಅಂತ ಓಪನ್ ಚಾಲೆಂಜ್ ಹಾಕಿರೋದು ಮೋದಿ ಪಡೆ. ಏನಾಗಿದೆ ಹಾಗಾದ್ರೆ? ಆಲ್ರೆಡಿ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ, ಚೀನಾದಲ್ಲಿ ಇಲ್ಲ ಅಂತ ಕ್ರಿಟಿಸೈಸ್ ಮಾಡಿ ಅದಕ್ಕೆ ಕಿಡಿ ಹೊತ್ತುಕೊಂಡಿತ್ತು. ಈಗ ಅದಕ್ಕಿಂತ ದೊಡ್ಡ ವಿಚಾರವೊಂದನ್ನ ಅಮೆರಿಕದಲ್ಲಿ ಎತ್ತುಕೊಂಡಿದ್ದಾರೆ ರಾಹುಲ್ ಗಾಂಧಿ. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಅಮೆರಿಕ ಪ್ರವಾಸ ಅಂತ ಬರ್ತಾ ಇದ್ದ ಹಾಗೆ ಬಿಜೆಪಿಗರು ಬಹಳ ಅಲರ್ಟ್ ಆದ್ರು. ಯಾಕಂದ್ರೆ ಏನಾದ್ರೂ ಒಂದು ಸಿಕ್ಕೇ ಸಿಗತ್ತೆ ಇಂಥದ್ದು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿತ್ತು. ಹಿಂದೆಲ್ಲ ಪ್ರವಾಸ ಮಾಡಿದಾಗ್ಲೂ ಸೋರಸ್ ಟೀಮ್ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದ್ರು, ದೇಶ ವಿರೋಧಿಗಳ ಜೊತೆ ಕೂತೆದ್ದು ಬಂದ್ರು ಅಂತ ಆರೋಪಗಳಿದ್ವು. ಈಗ LOP ಅವರು ವಿರೋಧ ಪಕ್ಷ ನಾಯಕನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಏನು ಮಾಡ್ತಾರೆ, ಏನು ಸಿಗತ್ತೆ ಅಂತ ಕಾಯ್ತಿದ್ದ ಬಿಜೆಪಿಗೆ ನಂಬರ್ 1 ಅನ್ಎಂಪ್ಲಾಯ್ಮೆಂಟ್ ಭಾರತದಲ್ಲಿದೆ, ಇಲ್ಲೆಲ್ಲ ಏನು ಅವಕಾಶಗಳೆಲ್ಲ ನಮ್ಮ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗೆ, ಚೀನಾದಲ್ಲಿ ನೋಡಿ ಅಂತ ಚೀನಾ ಪ್ರೇಮವನ್ನ ಮೆರೆದು ಬಂದಿದ್ದು, ದೇಶಕ್ಕೆ ಅವಮಾನ ಮಾಡಿದ್ರು ಅಂತ ಬಿಜೆಪಿ ಮುಗಿಬಿದ್ದಿತ್ತು. ಈಗ ನೋಡಿ, ಧಾರ್ಮಿಕ ಸ್ವಾತಂತ್ರ್ಯದ ಅತ್ಯಂತ ಸೂಕ್ಷ್ಮ ವಿಚಾರವನ್ನು ಎತ್ಕೊಂಡಿದ್ದಾರೆ. ಬಹಳಷ್ಟು ಧರ್ಮಗಳಿಗೆ ಈ ಸ್ವಾತಂತ್ರ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಅಂತ ಮಾತಾಡ್ತಾ ಅವ್ರು ತಗೊಂಡಿದ್ದ ಎಕ್ಸಾಂಪಲ್ ಸಿಖ್ಖರ ಬಗ್ಗೆ. ಬೇಕಿತ್ತಾ ಇದು ರಾಹುಲ್ ಗಾಂಧಿ ಅವ್ರಿಗೆ? ಸಿಖ್ಖರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇದೆಯಾ ಇವತ್ತು? ಟರ್ಬನ್ ಹಾಕ್ಕೊಳ್ಬೇಕಾ, ಹಾಕ್ಕೊಳ್ದೆ ಹೋಗ್ಬೇಕಾ, ಗುರುದ್ವಾರಕ್ಕೆ ಹೋಗ್ಬೇಕಾ, ಹೆಂಗ್ ಹೋಗ್ಬೇಕು, ಯಾವ ರೀತಿ ಧಿರಿಸಿನಲ್ಲಿ ಹೋಗ್ಬೇಕು, ಇಂತಹ ಸಮಸ್ಯೆ, ಇಂತಹ ಪ್ರಶ್ನೆ ಬರೀ ಸಿಖ್ಖರದ್ದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಇವ್ರಿಗೆ ಮಾತ್ರ ಅಲ್ಲ, ಎಲ್ಲಾ ಧರ್ಮಗಳಲ್ಲೂ ಕಾಡ್ತಾ ಇದೆ ಅನ್ನೋ ರೀತಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಜಬ್, ಅದು ಇದು ವಿಚಾರಗಳನ್ನ ಅವರು ಈ ರೀತಿ ಎಕ್ಸಾಂಪಲ್ ಕೊಟ್ಟು ಧಾರ್ಮಿಕ ಸ್ವಾತಂತ್ರ್ಯವೇ ಹೋಗ್ಬಿಟ್ಟಿದೆ ಭಾರತದಲ್ಲಿ ಅಂತ ಅಮೆರಿಕದ ವರ್ಜೀನಿಯಾದಲ್ಲಿ ನಿಂತು ಅಬ್ಬರಿಸಿದ್ದಾರೆ. ಮತ್ತೊಮ್ಮೆ ಭಾರತದ ಆಂತರಿಕ ವಿಚಾರವನ್ನ ವಿದೇಶದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ, ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲಿ ಇರುವಷ್ಟು ಚೆನ್ನಾಗಿ ಯಾವ ದೇಶದಲ್ಲಿದೆ ಅನ್ನೋದನ್ನ ನಾವು ಕಂಪೇರ್ ಮಾಡಿ ನೋಡಬಹುದು. ಯಾವ ದೇಶದಲ್ಲಿ ಏನೇನು ಅವಕಾಶ ಮಾಡಿಕೊಡ್ತಾರೆ. ಅಮೆರಿಕದಲ್ಲಿ ಮುಸಲ್ಮಾನರು ಹೇಗೆ ಬದುಕ್ತಿದ್ದಾರೆ, ಚೀನಾದಲ್ಲಿ ಮುಸಲ್ಮಾನರು ಹೇಗೆ ಬದುಕ್ತಿದ್ದಾರೆ, ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. ಹಾಗಾಗಿ ಹೆಚ್ಚಿನ ವಿವರಣೆ ಬೇಕಾಗೇ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅದಕ್ಕೀಗ ಬಿಜೆಪಿ ಹೇಗೆ ತಿರುಗಿಸಿ ಕೊಡ್ತಾ ಇದೆ ನೋಡಿ. ನಂಬರ್ 1, 1984ರ ಘಟನೆ, ಆಗಿನ ಎಲ್ಲ ಬೆಳವಣಿಗೆಗಳು ನಿಮ್ಗೆ ಮರ್ತು ಹೋಗ್ಬಿಡ್ತಾ ರಾಹುಲ್ ಗಾಂಧಿ ಅವರೇ. ಸಿಖ್ಖರನ್ನ ಯಾವ ರೀತಿ ಮಾರಣ ಹೋಮಕ್ಕೆ ಗುರಿಪಡಿಸಲಾಗಿತ್ತು. ಸಿಖ್ಖರ ಟರ್ಬನ್ ತೆಗೆದು ಅವರ ಕೂದಲನ್ನ ಕಟ್ ಮಾಡಿ ತಲೆಬೋಳಿಸಿ ಗಡ್ಡ ತೆಗೆದು ಏನೇನು ಮಾಡಲಾಗಿತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ. ಸಿಖ್ಖರಿಗೆ ಯಾವ ರೀತಿ ಹೀನಾಯವಾಗಿ ಅವರ ಮಾನ, ಪ್ರಾಣ, ಧರ್ಮಕ್ಕೆ ಕುತ್ತು ಬಂದಿತ್ತು ನೆನಪಿಲ್ವಾ ರಾಹುಲ್ ಗಾಂಧಿ ಅವರೇ? ನಿಮ್ಮ ಫ್ಯಾಮಿಲಿ ಅಧಿಕಾರದಲ್ಲಿ ಏನಾಗಿತ್ತು ಸಿಖ್ಖರಿಗೆ ಅನ್ನೋದು ನೆನಪಿಲ್ವಾ ಅಂತ ಈಗ ಬಿಜೆಪಿ ಮುಗಿಬಿದ್ದಿರೋದು. ಮೋದಿ ಟೀಮ್ ಮಿನಿಸ್ಟರ್ಗಳೇ ಈಗ ರಾಹುಲ್ ಗಾಂಧಿ ಅವರ ಈ ಸ್ಟೇಟ್ಮೆಂಟ್ ವಿರುದ್ಧ ಗುಡುಕ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ದೀರಿ ನೀವು? ನೀವು ಮಾತಾಡೋದು ಬಿಜೆಪಿ ಸರ್ಕಾರದ ವಿರುದ್ಧ, ಬಿಜೆಪಿಯ ವಿರುದ್ಧ ಅಷ್ಟೇ ಇದ್ರೆ ಚೆನ್ನಾಗಿರುತ್ತೆ. ಆದ್ರೆ ಭಾರತದ ವಿರುದ್ಧ ಮಾತಾಡ್ತಿದ್ದೀರಿ ನೀವು. ಬಿಜೆಪಿ ಟೀಕಿಸೋದಿಕ್ಕೂ ಭಾರತ ಟೀಕಿಸೋದಿಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನಾದ್ರೂ LOP ಆಗಿ ಅರ್ಥ ಮಾಡ್ಕೊಳ್ಳಿ ಅಂತ ಈಗ ಮುಗಿಬಿದ್ದಿದ್ದು. ನಿಮ್ಮ ಬಾಯಲ್ಲಿ ಸಿಖ್ಖರಿಗೆ ತೊಂದರೆಯಾಗ್ತಿದೆ, ಧಾರ್ಮಿಕ ಸ್ವಾತಂತ್ರ್ಯದ ಮಾತಾ ಅಂತ ಈಗ ಕಿಡಿಕಾರಿದ್ದಾರೆ. ಯೂನಿಯನ್ ಮಿನಿಸ್ಟರ್ ಗಿರಿರಾಜ್ ಸಿಂಗ್, ಹಾಗೆ ಬಿಜೆಪಿ ಸ್ಪೋಕ್ಸ್ ಪರ್ಸನ್ RP ಸಿಂಗ್, ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್, ಇವರೆಲ್ಲ ಕೊಟ್ಟಿರೋ ಕೌಂಟರ್ ಇದೆಯಲ್ಲ, ಸಿಖ್ಖರಿಗೆ ಅಸಲಿಗೆ ಈಗೇನು ಸಿಗ್ತಾ ಇದೆ, ಅವತ್ತೇನಾಗಿತ್ತು, ಎಷ್ಟು ಜನರ ಮಾರಣ ಹೋಮ ಆಗಿತ್ತು? ಬರೋಬ್ಬರಿ 3000 ಸಿಖ್ಖರ ಕಗ್ಗೊಲೆಯಾಗಿತ್ತು. ಟೈರ್ಗಳನ್ನ ಸಿಖ್ಖರ ಸುತ್ತ ಜೋಡಿಸಿ ಬೇರೆ ಬೇರೆ ಫ್ಯೂಯಲ್ ಸುರಿದು ಬೆಂಕಿ ಹಚ್ಚಿಕೊಂಡಿದ್ದಾರೆ, ಜೀವಂತ ಸಮಾಧಿ ಮಾಡಿದ್ದಾರೆ.
ಈ ರೀತಿ ಹಿಂಸೆ ಕೊಟ್ಟು ಇವತ್ತು ಮೋದಿ ಸರ್ಕಾರದ ಅವಧಿಯಲ್ಲಿ ಸಿಖ್ಖರಿಗೆ ಟರ್ಬನ್ ಹಾಕ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂತ ಮಾತಾಡ್ತೀರಾ ಅಂತ ಮುಗಿಬಿದ್ದಿರೋದು ಅಷ್ಟೇ ಅಲ್ಲ. RP ಸಿಂಗ್ ಅವರು ಒಂದು ಸವಾಲನ್ನು ಹಾಕಿದ್ದಾರೆ. ತಾಕತ್ತಿದ್ರೆ ಈ ಮಾತನ್ನ ಈಗ ನಾಡಿದ್ದು ಬರ್ತಿರಲ್ಲ ಭಾರತಕ್ಕೆ, ಭಾರತದ ನೆಲದಲ್ಲಿ ನಿಂತ್ಕೊಂಡು ನೋಡೇ ಬಿಡೋಣ, ಏನಾಗತ್ತೆ ನೋಡೇ ಬಿಡಿ. ಅದರ ಪರಿಣಾಮ ನೀವು ಕಾನೂನು ಹೋರಾಟವನ್ನಂತೂ ಎದುರಿಸಬೇಕಾಗತ್ತೆ, ಅದರ ಜೊತೆಗೆ ಇನ್ನೇನೇನಾಗತ್ತೆ ನೋಡೇ ಬಿಡಿ. ತಾಕತ್ತಿದ್ರೆ ನಿಮಗೆ ಧೈರ್ಯ ಇದ್ರೆ ಬಂದು ಮಾತಾಡಿ ಇಲ್ಲಿ ಭಾರತ ನೆಲದಲ್ಲಿ ನಿಂತ್ಕೊಂಡು ಅಂತ RP ಸಿಂಗ್ ಸವಾಲ್ ಹಾಕಿದ್ದಾರೆ. ಗಿರಿಧರ್ ಸಿಂಗ್ ಅವರು ಪಾಪ 400 ಸೀಟ್ ಬರ್ಕೊಡ್ತೀನಿ ಅಂತ ಹೇಳ್ತಿದ್ದವ್ರು 99 ಸೀಟ್ ಗೆಲ್ಲೋದಕ್ಕಾಯ್ತು. ಈಗ ನೀವು ಆ ಕನಸಿನಲ್ಲಿ ಇಂಥ ಮಾತೆಲ್ಲ ಆಡ್ತಿದ್ದೀರಾ ಅಂತ ಚಾಟಿ ಏಟು ಕೊಟ್ಟಿರೋದು. ಯಾಕಂದ್ರೆ ಮೋದಿ ಎದೆ ಈಗ ತಗ್ಗಿದೆ, ಮೋದಿ ಕಂಡ್ರಿಗೆ ಯಾರಿಗೂ ಭಯ ಇಲ್ಲ, ಮೋದಿಯನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀವಿ, ಅಸಲಿಗೆ ಈ ಎಲೆಕ್ಷನಲ್ಲಿ ನಮ್ಮ ಗೆಲುವು ಇದು ಅಂತೆಲ್ಲ ಮಾತನಾಡ್ತಾರಲ್ಲ, ಅದರ ವಿರುದ್ಧ ಈಗಾಗಲೇ ಕೆಂಡವಾಗಿದ್ದ BJP ಈ ವಿಚಾರದಲ್ಲಿ ತಿರುಗಿಸಿ ಕೊಡ್ತಾ ಇದೆ. ಇದ್ರ ನಡುವೆ ನೋಡಿ, ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಅವರು ಏನು ಹೇಳ್ತಿದ್ದಾರೆ, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ್ತಾರೆ, ಅವರೊಬ್ಬರು ಸಿಖ್ ಕಮ್ಯುನಿಟಿಯ ಒಬ್ಬ ಸ್ಟ್ರಾಂಗ್ ಲೀಡರ್, ದೊಡ್ಡ ನಾಯಕ. ಈ ರೀತಿ ಕ್ರಿಟಿಸೈಸ್ ಮಾಡ್ತಿದ್ದಾರಲ್ಲ, ನಾನೊಬ್ಬ ಸಿಖ್ ಸಮುದಾಯದ ವ್ಯಕ್ತಿಯಾಗಿ ಹೇಳ್ತೀನಿ, ನಾನು ಬರೋಬ್ಬರಿ 6 ದಶಕಗಳಿಂದ ತುಂಬ ಹೆಮ್ಮೆಯಿಂದ ಮತ್ತು ಸರ್ವ ಸ್ವತಂತ್ರಗಳೊಡನೆ ನನ್ನ ಧರ್ಮವನ್ನು ಆಚರಿಸ್ತಾ ಇದ್ದೀನಿ. ಈ ಸ್ವಾತಂತ್ರ್ಯ ಕಾಂಗ್ರೆಸ್ ಆಡಳಿತದಲ್ಲಿ ಸಿಖ್ಖರಿಗಿರ್ಲಿಲ್ಲ ಅನ್ನೋದು ಮರ್ತು ಹೋಯ್ತಾ? ಎಷ್ಟು ಜನರ ಕಗ್ಗೊಲೆಯಾಗಿದೆ ಅನ್ನೋದು ಮರ್ತು ಹೋಗೋಯ್ತಾ? ಮನೆಯಿಂದ ದರದರನೆ ಎಳ್ಕೊಂಡು ಬಂದು ಅವರನ್ನ ಸುಟ್ಟಿದ್ದು ಮರ್ತು ಹೋಯ್ತಾ? ಇದೆಲ್ಲ ಆರೋಪಗಳೆಲ್ಲ ನೆನಪಿರ್ಲಿ ರಾಹುಲ್ ಗಾಂಧಿ ಅವರೇ, ಇದೆಲ್ಲ ಡಾಕ್ಯುಮೆಂಟೆಡ್ ಫ್ಯಾಕ್ಟ್, ಸತ್ಯ ಘಟನೆಗಳು, ಇದೆಲ್ಲ ನಾವು ಮರ್ತಿಲ್ಲ. ಆದರೆ ಈಗ ಈ ಸರ್ಕಾರದ ಅವಧಿಯಲ್ಲಿ ಎಂದಿಗಿಂತ ಹೆಚ್ಚು ಸುರಕ್ಷಿತವಾಗಿದೆ ಸಿಖ್ ಸಮುದಾಯ ಮತ್ತು ಎಲ್ಲ ಸಮುದಾಯಗಳು. ಇದು ಇವತ್ತಿನ ಭಾರತದಲ್ಲಿರುವ ಧಾರ್ಮಿಕ ಸ್ವಾತಂತ್ರ್ಯ. ಅರ್ಥ ಮಾಡ್ಕೊಳ್ಳಿ, ಒಂದು ಭಾರತದಲ್ಲಿ ನಿಂತ್ಕೊಂಡು ಮಾತಾಡಿ ನೋಡೋಣ, ಅಲ್ಲೆಲ್ಲೋ ಅಮೆರಿಕದಲ್ಲಿ ನಿಂತ್ಕೊಂಡು ಮಾತಾಡೋದಲ್ಲ ಅಂತ BJP ಮುಗಿಬಿತ್ತಿದೆ. ಸೊ ರಾಹುಲ್ ಗಾಂಧಿ ಅವರ ಫಾರಿನ್ ಮಾತು BJPಗೆ ಒಂದಾದ್ಮೇಲೆ ಒಂದು ಅಸ್ತ್ರಗಳನ್ನು ಕೈಗೆತ್ತಿಕೊಳ್ಳುವಂತೆ ಮಾಡ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.